ಚಿಂತನ ಮೋಹನ್ ವೆರ್ನೇಕರ್ ಅವರಿಂದ. ಕೈ ಕೆಸರಾದರೆ ಬಾಯಿ ಮೊಸರು ಇದು ಕೇವಲ ಒಂದು ಗಾದೆಯಲ್ಲ, ಬದುಕಿನ ಬಹುದೊಡ್ಡ ಸತ್ಯವನ್ನು ಅತ್ಯಂತ ಸರಳವಾಗಿ ಹೇಳುವ ಜೀವನ ತತ್ವ. ನಾವು ಸುಖವಾಗಿ ಫಲವನ್ನು ಅನುಭವಿಸಬೇಕಾದರೆ ಅದರ ಹಿಂದೆ ಪರಿಶ್ರಮ ಇರಲೇಬೇಕು. ಕೆಲಸ ಮಾಡದೆ ಫಲವನ್ನು ಬಯಸುವುದು ಸಾಧ್ಯವಿಲ್ಲ. ರೈತನು ಹೊಲಕ್ಕೆ ಇಳಿದು ಮಣ್ಣಿನಲ್ಲಿ ಕೆಸರಾಗಿಸಿಕೊಂಡು ಬಿಸಿಲು ಮಳೆ ಎನ್ನದೆ ಬೆವರು ಸುರಿಸಿ ದುಡಿದಾಗ ಮಾತ್ರವೇ ನಮ್ಮ ಮನೆಯ ಅನ್ನದ ಬಟ್ಟಲುಗಳು ತುಂಬುತ್ತವೆ. ಈ ತತ್ವ ನಮ್ಮ ಬದುಕಿಗೂ ಅನ್ವಯ. ಇಲ್ಲಿ ಕೈ ಕೆಸರು ಎಂದರೆ ಕೇವಲ ಮಣ್ಣಿನ ಕೆಸರಲ್ಲ, ಅದು ಪರಿಶ್ರಮ, ಪ್ರಯತ್ನ, ತಾಳ್ಮೆ, ಸಮಯ, ತ್ಯಾಗ, ಸಂಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ಸೋಲಿನಿಂದ ಕಲಿಯುವ ಮನೋಭಾವದ ಸಂಕೇತ. ಹಾಗೆಯೇ ಬಾಯಿ ಮೊಸರು ಎಂದರೆ ಕೇವಲ ತಿನ್ನುವ ಮೊಸರಲ್ಲ, ಅದು ಪರಿಶ್ರಮದ ನಂತರ ದೊರೆಯುವ ಫಲದ ಸಿಹಿ, ಯಶಸ್ಸು, ಸಂತೃಪ್ತಿ, ನೆಮ್ಮದಿ, ಗೌರವ ಮತ್ತು ಜೀವನದ ಸಾರ್ಥಕತೆಯ ಸಂಕೇತ. ಅಂತೆಯೇ ಜ್ಞಾನ ಬೇಕೆಂದರೆ ಕಲಿಯಬೇಕು, ಗೌರವ ಬೇಕೆಂದರೆ ಅದಕ್ಕೆ ತಕ್ಕ ನಡೆ ನುಡಿ ಇರಬೇಕು, ಸಂಪತ್ತು ಬೇಕೆಂದರೆ ದುಡಿಯಬೇಕು, ಉತ್ತಮ ಸಂಬಂಧ ಬೇಕೆಂದರೆ ಅದನ್ನು ಕಾಪಾಡಲು ಸಮಯ ಮತ್ತು ಮನಸ್ಸು ಕೊಡಬೇಕು. ಮನಸ್ಸಿಗೆ ನೆಮ್ಮದಿ ಬೇಕೆಂದರೆ ನಮ್ಮೊಳಗಿನ ಅಶಾಂತಿಯೊಂದಿಗೆ ಹೋರಾಡಬೇಕು. ಸಾಧನೆಯ ಶಿಖರವನ್ನು ಏರಬೇಕೆಂದರೆ ದಾರಿಯ ಏರುಪೇರುಗಳನ್ನು ಎದುರಿಸಲೇಬೇಕು. ಕೈಗೆ ಕೆಸರು ತಗಲುತ್ತದೆ ಎಂದು ಹೊಲಕ್ಕಿಳಿಯದಿದ್ದರೆ ಬಾಯಿಗೆ ಅನ್ನ ಬರುವುದಿಲ್ಲ. ಕಷ್ಟ ಬರುತ್ತದೆ ಎಂದು ಪ್ರಯತ್ನವನ್ನೇ ಕೈಬಿಟ್ಟರೆ ಯಶಸ್ಸಿನ ಸಿಹಿಯನ್ನು ಸವಿಯ ಅವಕಾಶವೂ ಸಿಗುವುದಿಲ್ಲ. ಇಂದು ಕೆಲವೊಮ್ಮೆ ನಮಗೆ ಫಲ ಬೇಕು, ಆದರೆ ಫಲಕ್ಕಾಗಿ ಬೇಕಾದ ಪರಿಶ್ರಮ ಬೇಡ. ಯಶಸ್ಸು ಬೇಕು, ಆದರೆ ಅದರ ಹಿಂದೆ ಇರುವ ಕಷ್ಟ ಬೇಡ. ಆದರೆ ಇದು ಸಾಧ್ಯವಿಲ್ಲ. ಪ್ರಕೃತಿಯ ನಿಯಮ ಬಹಳ ಸ್ಪಷ್ಟ. ಬಿತ್ತಿದ್ದಕ್ಕೆ ತಕ್ಕ ಫಸಲು, ದುಡಿದಿದ್ದಕ್ಕೆ ತಕ್ಕ ಫಲ. ಹಾಗೆಯೇ ಕೈ ಕೆಸರಾಗುವುದನ್ನು ಅವಮಾನವೆಂದು ಭಾವಿಸಬಾರದು. ಏಕೆಂದರೆ ಆ ಕೆಸರಿನಲ್ಲೇ ನಾಳೆಯ ಬೆಳೆಯ ಬೀಜ ಅಡಗಿರಬಹುದು. ಇಂದು ನಾವು ಅನುಭವಿಸುವ ಯಶಸ್ಸಿನ ಹಿಂದೆ ನಿನ್ನೆ ಮಾಡಿದ ಅನೇಕ ಸಣ್ಣ ಸಣ್ಣ ಪ್ರಯತ್ನಗಳು ಅಡಗಿರುತ್ತವೆ. ಇದನ್ನೇ ಸಂಸ್ಕೃತದ ಸುಂದರ ಯೋಕ್ತಿಯೊಂದು ಬಹಳ ಅರ್ಥಪೂರ್ಣವಾಗಿ ಹೇಳುತ್ತದೆ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿನ ಮನೋರಥೆ. ಅಂದರೆ ಮನಸ್ಸಿನ ಆಸೆಗಳಿಂದ ಕಾರ್ಯಗಳು ಸಿದ್ಧಿಸುವುದಿಲ್ಲ. ಉದ್ಯಮ ಅಂದರೆ ಪ್ರಯತ್ನ ಮತ್ತು ಪರಿಶ್ರಮದಿಂದಲೇ ಕಾರ್ಯಗಳು ಸಿದ್ಧಿಸುತ್ತವೆ. ಹೀಗಾಗಿ ಬದುಕಿನಲ್ಲಿ ಬಾಯಿ ಮೊಸರು ಬೇಕೆಂದರೆ ಕೈ ಕೆಸರು ಆಗಲೇಬೇಕು.